ನೂತನ ಸಚಿವ ಸಿ ಪುಟ್ಟರಂಗಶೆಟ್ಟಿ ಅಧಿಕಾರಿಗಳಿಗೆ ಸೂಚನೆ. ಮಳೆಯಾಗದಿದ್ದರೆ ಸದ್ಯದಲ್ಲೇ ಮೇವು ಕೇಂದ್ರ ತೆರೆಯಬೇಕಾಗುತ್ತದೆ. ಶಿಷ್ಟಾಚಾರದಲ್ಲಿ ವ್ಯತ್ಯಾಸವಾಗಿದೆ. ಮುಂದಿನ ದಿನಗಳಲ್ಲಿ ಸರಿಪಡಿಸಿಕೊಳ್ಳಲು ಅಧಿಕಾರಿಗಳಿಗೆ ಸೂಚನೆ. ಜಿಲ್ಲೆಯಲ್ಲಿ ಕುಡಿಯುವ ನೀರಿನ ಸಮಸ್ಯೆಯಾಗದಂತೆ ಅಧಿಕಾರಿಗಳು ಕ್ರಮ ಕೈಗೊಳ್ಳಬೇಕು ಎಂದು ನೂತನ ಸಚಿವ ಸಿ ಪುಟ್ಟರಂಗಶೆಟ್ಟಿ ಸೂಚಿಸಿದರು. ನಗರದ ಜಿಲ್ಲಾಡಳಿತ ಭವನದಲ್ಲಿ ಜಿಲ್ಲಾಧಿಕಾರಿಗಳ ನ್ಯಾಯಾಲಯ ಸಭಾಂಗಣದಲ್ಲಿ ಜಿಲ್ಲಾ ಮಟ್ಟದ ಅಧಿಕಾರಿಗಳೊಂದಿಗೆ ಸಭೆ ನಡೆಸಿ ಕರ್ನಾಟಕದಲ್ಲಿ ನೂತನವಾಗಿ ಅಧಿಕಾರ ಸ್ವೀಕರಿಸಿರುವ ಸಚಿವರು ಕಡ್ಡಾಯವಾಗಿ ಜಿಲ್ಲಾ ಪ್ರವಾಸಕ್ಕೊಂಡಾಗ ಅತಿವೃಷ್ಟಿ ಹಾಗೂ ಬರ ಪರಿಸ್ಥಿತಿ ಪರಿಶೀಲಿಸುವಂತೆ ಸೂಚಿಸಲಾಗಿದೆ. ಅಭಿವೃದ್ಧಿ ಕಾಮಗಾರಿಗಳ ಅವಲೋಕನೆ ಮತ್ತು ಸ್ಥಳದಲ್ಲೇ ಪರಿಹಾರ ಕಾರ್ಯಗಳನ್ನು ಕೈಗೊಳ್ಳುವುದು ಈ ಪ್ರವಾಸದ ಮುಖ್ಯ ಉದ್ದೇಶವಾಗಿದೆ ಎಂದರು. ಸದ್ಯದಲ್ಲೇ ಅಧಿಕಾರಿಗಳ ಸಭೆ ನಡೆಸಲಾಗುತ್ತದೆ. ಸಂಬಂಧಪಟ್ಟ ಆಯಾ ಇಲಾಖೆಯ ಅಧಿಕಾರಿಗಳು ಸಭೆಗೆ ಬರಬೇಕು. ಪೂರ್ಣ ಪ್ರಮಾಣದಲ್ಲಿ ಮಾಹಿತಿ ನೀಡಬೇಕು. ಸಂಬಂಧಪಟ್ಟ ಅಧಿಕಾರಿಗಳೇ ಸಭೆಗೆ ಬರಬೇಕು. ಜಿಲ್ಲೆಯ ಅಭಿವೃದ್ಧಿಗೆ ಅಧಿಕಾರಿಗಳ ಸಹಕಾರ ಅಗತ್ಯವಾಗಿದೆ ಎಂದರು. ಇದಕ್ಕೂ ಮುನ್ನ ಜಿಲ್ಲಾಡಳಿತ ಭವನದ ಮುಂಭಾಗದಲ್ಲಿ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಮತ್ತು ಬಸವೇಶ್ವರ ಪುತ್ಥಳಿಗೆ ಮಾಲಾರ್ಪಣೆ ಮಾಡಿದರು. ಸಭೆಯಲ್ಲಿ ಗುಂಡ್ಲುಪೇಟೆ ಶಾಸಕ ಎಚ್.ಎಂ. ಗಣೇಶ್ ಪ್ರಸಾದ್, ಕಾಡಾಧ್ಯಕ್ಷ ಪಿ. ಮರಿಸ್ವಾಮಿ, ಜಿಲ್ಲಾ ಗ್ಯಾರಂಟಿ ಯೋಜನೆಗಳ ಸಮಿತಿ ಅಧ್ಯಕ್ಷ ಎಚ್.ವಿ. ಚಂದ್ರು, ಚೂಡಾಧ್ಯಕ್ಷ ಮಹಮ್ಮದ್ ಅಸ್ಗರ್, ಜಿಲ್ಲಾಧಿಕಾರಿ ಶ್ರೀರೂಪ, ಜಿಲ್ಲಾ ಪಂಚಾಯತ್ನ ಸಿಇಒ ಮೋನಾ ರೋಹತ್, ಹೆಚ್ಚುವರಿ ಜಿಲ್ಲಾಧಿಕಾರಿ ಜವರೇಗೌಡ ಹಾಗೂ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಭಾಗವಹಿಸಿದ್ದರು. ಆಮೇಲೆ ನಾವು ಎನ್ಕ್ವೈರಿ ಮಾಡಿದ್ರೆ ಅವನು ಬೇರೆ ಯಾವುದಲ್ಲ ಟ್ಯಾಪ್ ಆಗಿ ಆಮೇಲೆ ರಿಟೈರ್ಡ್ ಆಗಿ ಏನೇನು ಆಗೋಲ್ಲ, ಆ ದುಡ್ಡು ವಾಪಸ್ ಕೊಡೋದು. ನಾನು ಏಕೆ ಕೇಳಿದೆ, ನಾನು ತಿಳಿಸ್ಲಿಲ್ಲ, ನಾನು ಬುದ್ಧಿ ಮಾಡಿಲ್ಲ. ಅದು ಯಾವಾಗ ಅವನು ಮಾಡ್ತಾ ಇದ್ದಾವೆ. ಬೋರ್ ಇಲ್ಲ, ನಾವು ಬೋರ್ ಮುಖಾಂತರ ನಾವು ನೀರನ್ನ ಕೊಡದೆ ಹೋದ್ರೆ ಬಹುಗ್ರಾಮದಲ್ಲಿ ಸಮರ್ಪಕವಾಗಿ ನೀರನ್ನ ಕೊಡೋಕ್ಕಾಯ್ತಾ ಇಲ್ಲ. ಹಾಗಾಗಿ ಬಹುಶಃ ಏನು ಈ ಪೈಪ್ಲೈನ್ ಎಲ್ಲ ಮಾಡೋದಿಲ್ಲ. ಈಗ ಇವೆಲ್ಲವೂ ಅವೈಜ್ಞಾನಿಕ ಆಗ್ಬಿಟ್ಟಿದೆ. ಯಾವ ಗ್ರಾಮದಲ್ಲೂ ತಗೊಂಡ್ರು ಸಮರ್ಪಕವಾಗಿ ಮಾಡಿಲ್ಲ, ಕೆಲಸಗಳು ನಡೆದಿಲ್ಲ ಅನ್ನೋ ಮಾತು ಕೇಳಿ ಗೊತ್ತ. ನಮ್ಮನ್ನು ಇದೆ, ನಾನು ಒಂದೆಲ್ಲ ಒಂದು ದಿವಸ ಬಂಧನ ಮಾಡ್ತಿದ್ದೆ. ಈಗ ನನಗೆ ಅವಕಾಶ ಸಿಕ್ಕಿರೋದ್ರಿಂದ ನಾವು ಅದ್ರ ಜೊತೆಯಲ್ಲಿ ಆಯಾ ಗ್ರಾಮಗಳಲ್ಲಿ ಎಷ್ಟರ ಮಟ್ಟಿಗೆ ಈ ಬಹುಗ್ರಾಮಗಳಿಂದ ಪೈಪ್ಲೈನ್ಗಳು ಇತ್ತೀಚೆಗೆ ಏನು ಕೇಂದ್ರ ಸರ್ಕಾರದ ಪೈಪ್ಲೈನ್ಗಳ ಬಗ್ಗೆ ಯಾವ ರೀತಿ ಆಗಿದ್ದಾವೆ, ಅದನ್ನು ಯಾವ ರೀತಿ ಮುಚ್ಚಿದ್ದಾರೆ, ಎಲ್ಲವನ್ನು ನಾವು ತಿಳ್ಕೊಬೇಕಾಗ್ತದೆ. ಅದ್ರ ಬಗ್ಗೆ ಯಾಕೆ ಅಧಿಕಾರಿಗಳು ಏನಾದ್ರು ಹೆಚ್ಚು ಡಬಲ್ ಇಗಳು ಏನು ಕೆಲಸವನ್ನು ನಿರ್ವಹಿಸಿದ್ದಾರೆ ಅದನ್ನ ಪೂರ್ಣ ಮಾಹಿತಿಗಳನ್ನ ನಮ್ಗೆ ಹೇಳ್ಬೇಕಾಯ್ತು. ಯಾಕಂದ್ರೆ ನೀವು ಎಲ್ಲ ಕೆಲಸ ಆಗೋಗ್ಬಿಟ್ಟದೆ ನೀವು ಕೊಟ್ಬಿಟ್ಟಿದ್ರೆ ಅಲ್ಲಿ ಕೆಲಸನೇ ಆಗಿರೋದ್ರೆ ಒಳಗಾರು ಸಂಬಳ ತಗೊಂಡು ಪೇಮೆಂಟ್ ತಗೊಂಡು ಇಲ್ಲ. ನೀವು ಹಂಗೆ ಆಯಿತು. ನಮ್ಮಲ್ಲಿ 2 ಕೋಟಿ ನಾನು ಮೂಲವನ್ನು ಬಿಡುಗಡೆ ಮಾಡಿಸಿ ಬಂದಿದ್ದೆ. ಎಲ್ಲಿ ನಮ್ಮ ಇದೆ ಜಿಲ್ಲಾಧಿಕಾರಿ ರಾಮಸಮುದ್ರದಿಂದ ಮುಂದ್ಗಡೆ ಪೈಪಲ್ ಮಾಡೋದು, ಆ ಕಡೆ ಈ ಕಡೆ ಬಾಕ್ ಡ್ರೈನ್ ಮಾಡೋದು ಮತ್ತು ಮುಂದೆ ಸಿಸಿ ರಸ್ತೆ ಮಾಡೋದು ಅಂತ ಮಾಡೋದು. ಅವತ್ತಿದ್ದಂಥ ಇಂಜಿನಿಯರು ಮೇನ್ ರೋಡ್ ನಮ್ಮ ರಾಮಸಮುದ್ರಕ್ಕೆ ಡಬಲ್ ಇದ್ದಲ್ಲ ಗೋಶಾಲೆಗಳನ್ನ ತೆಗಿಬೇಕಾಗ್ತದೆ ನಾನು ಅಂದ್ಕೊಂಡಿದ್ದೆ. ನಮ್ಮಲ್ಲಿ ಇದ್ದರು ಹನೂರು ಭಾಗದಲ್ಲಿ ಗೋಶಾಲೆಗಳು ಯಾರು ತೆಗಿಬೇಕಾಗಿತ್ತು ಏನೋ ಇನ್ನೂ ತೆರೆದಿಲ್ಲ. ತೆರಿಬೇಕಾಗುತ್ತೆ ಗೋಶಾಲೆಗಳು. ಏನಾದ್ರು ಮಳೆ ಬೀಳದೆ ಹೋದ್ರೆ 100 ನಾವು ಗೋಶಾಲೆಗಳನ್ನ ತೆರಿಬೇಕಾಗ್ತದೆ. ಮತ್ತು ಕುಡಿಯೋ ನೀರಿನಲ್ಲಿ ಇದೇ ರೀತಿ ಮುಂದುವರೆದ್ರೆ ಈಗ ನಾವು ತಿಳ್ಕೊಂಡಿದ್ದೀವಿ ಕಾವೇರಿ ನೀರು ಬಂದ್ಬಿಡುತ್ತೆ. ಕುಡಿಯೋ ನೀರು ನಮ್ಗೆ ಯಾಕಂದ್ರೆ ನಿನ್ನೆ ನಮ್ಮದು ಓದ್ತಾ ಆದಮೇಲೆ ಮನೆ ಮುಚ್ಚೋದು 2 ಲಕ್ಷಗಳು ಅದನ್ನೇ ಇರುತ್ತದೆ. ನೀವು ನಾನು ಘೋಷಣೆ ಮಾಡ್ತೀನಿ ಉಸ್ತುವಾರಿಗಳನ್ನ. ನೀವು ನಾಳೆಯಿಂದ ಹೋಗಿ 3-4 ದಿವಸಗಳ ಮಟ್ಟಿಗೆ ನಿಮ್ಮ ಜಿಲ್ಲಾ ಕೇಂದ್ರಗಳಲ್ಲಿ ಎಲ್ಲವನ್ನು ಸುತ್ತಿ ತಾಲೂಕುಗಳನ್ನ ಅಲ್ಲಿನ ಸಮಸ್ಯೆಗಳ ಬಗ್ಗೆ ಪೂರ್ಣ ಮಾಹಿತಿಯನ್ನು ಪಡ್ಕೊಂಡು ಸಭೆಯನ್ನು ಮಾಡಿ ನಮಗೆ ಅದನ್ನು ಮುಟ್ಟಿಸ್ಬೇಕು ಅಂತ ಹೇಳಿದೆ. ಆ ದಿಕ್ಕಿನಲ್ಲಿ ನೀವೆಲ್ಲ ನಮ್ಮ ಮಹಾನಾಯ ಕುಡಿಯ ನೀರು, ಸಂಗೋಪನಾ ಇಲಾಖೆ, ಮೇವಿನ ಬಗ್ಗೆ ಮತ್ತು ಡ್ರಾಟ್ ಏನು ಯಾವ ರೀತಿ ಕೃಷಿ ಇಲಾಖೆ, ತೋಟಗಾರಿಕೆ ಇಲಾಖೆ, ಈ ಇಲಾಖೆಗಳು ಬಹಳ ಮುಖ್ಯವಾಗಿ ನೀವು ಎಲ್ಲ ಮಾಹಿತಿಗಳನ್ನ ತರಬೇಕು, ಒಂದು ತಿಳ್ಕೋಬೇಕು. ನಾವು ಬರ್ತೀವಿ, ನಾನು ಆಯಾ ಕ್ಷೇತ್ರ ಶಾಸಕರು, ಜಿಲ್ಲಾಧಿಕಾರಿ, ಸಿಇಒ ಎಲ್ಲ ಹೊರಗಡೆ ಎಲ್ಲ ಇಲಾಖೆಗಳು ಬರ್ತೀವಿ. ಹೋಗಿ ನಾವು ಕೃಷಿಯನ್ನು ಮಾಡೋದಿಲ್ಲ. ಅಲ್ಲಿರ್ತಕ್ಕಂಥ ಹವಾಮಾನಗಳ ಇರ್ತಕ್ಕಂಥ ಸ್ಥಿತಿಗತಿಗಳ ಬಗ್ಗೆ ನೀವು ನಮ್ಗೆ ತಿಳಿಸಬೇಕು ಮತ್ತು ಅದೇ ನೀವು ಸಭೆಯಲ್ಲೂ ಭಾಗವಹಿಸಬೇಕು. ಇದು ಇಷ್ಟೇ ಅಲ್ಲ, ಮುಂದೆ ಯಾವತ್ತೇನು ನಡೆದ್ರು ಇವತ್ತು ಕೆಲವು ವ್ಯತ್ಯಾಸಗಳಾಗದೆ. ನಾನು ಜಿಲ್ಲಾಧಿಕಾರಿ ಮಾತಾಡ್ತೀನಿ, ಇಲ್ಲೆಲ್ಲ ಓಪನ್ ಆಗಿ ಮಾತಾಡೋದು ವಿಷಯಗಳಲ್ಲ. ಆಗ ನಡ್ಕೋಬಾರ್ದು. ಏನು ಫಾರ್ಮಾಲಿಟೀಸ್ ಇದೆ ಅದನ್ನಂತ ನಡ್ಕೋಬೇಕು. ಏನು ಶಿಷ್ಟಾಚಾರಗಳಿವೆ ಅದನ್ನು ಕ್ರಮಬದ್ಧವಾಗಿ ನಿರ್ವಹಿಸಬೇಕು. ಅದು ಇರ್ತಕ್ಕಂಥ ವಿಷಯ ನಾನಲ್ಲ, ಯಾರೇ ಆಗಲಿ, ಇನ್ಯಾರೇ ಬರಲಿ, ಅದು ಇರ್ತಕ್ಕಂಥ ಸರ್ಕಾರ ಮಾಡಿರ್ತಕ್ಕಂಥ ನಿಯಮಗಳು ಅವನ್ನ ತಪ್ಪಿ ಯಾರೇ ನಡೆದು ಅದಕ್ಕೆ ಶಿಕ್ಷೆ ಆಗ್ತದೆ. ನಿಮ್ಗೆ ಗೊತ್ತಿಲ್ಲ, ಪ್ರೋಟೋಕಾಲ್ನಲ್ಲಿ ಒಂದು ಚೂರು ವ್ಯತ್ಯಾಸ ಆಗ್ಬಿಟ್ಟು ನಾವು ಪ್ರೋಟೋಕಾಲ್ ಹಾಕಿದ್ರೆ ಇಮಿಡಿಯೇಟ್ ಸಸ್ಪೆಂಡ್ ಆಗ್ತದೆ.
ನಾನು ಮಾಡ್ತಕ್ಕೂ ಇರುವುದನ್ನು ಬಿಟ್ಬಿಟ್ಟಿದ್ದೀನಿ ನಾನು. ಅದು ನಮ್ಮ ಗಣೇಶ್ ಬದಲಾದ್ರು ಗೊತ್ತಿಲ್ಲ. ಆದರೆ ನಾನು KDP ಮೀಟಿಂಗ್ಗಳಲ್ಲಿ ಕೆಲವು ಸಾರಿ ನಾನು ರದ್ದನೇ ಕೇಳೋದು, ಯಾವ್ದನ್ನ ಕೇಳಿ ಯಾರನ್ನು ನಿಷ್ಠುರ್ಕೊಳ್ಳೋದಕ್ಕೆ ಮಾಡೋಕ್ಕಾಗಲ್ಲ. ನಾನು ಇದನ್ನು ಕರೆದು ಯಾವಾಗ ಅಂತಂದರೆ ಇವತ್ತು ಸಭೆ ಮಾಡಬೇಕಾಗಿದ್ದು, ಲೆಕ್ಕ ಸಭೆ ಮಾಡೋಕ್ಕಾಗಲ್ಲ ಅಂತ ನನಗೆ ಗೊತ್ತು. ಯಾಕಂದ್ರೆ ಅಲ್ಲಿಂದ ಹೊರಟ್ರೆ ಸಾಯಂಕಾಲ ಆಗ್ತದೆ. ಪ್ರಿಲಿಮಿನರಿಯಾಗಿ ಕೆಲವು ವಿಷಯಗಳನ್ನ ಅಧಿಕಾರಿಗಳ ಗುರುತಿಸಬೇಕು. ತದನಂತರ ನಾನು ಇಡೀ 5 ತಾಲೂಕು 4 ಕ್ಷೇತ್ರಗಳನ್ನ ಸುತ್ತಿ ತದನಂತರ ನಾನು KDP ಜಿಲ್ಲಾ ಮಟ್ಟದ ಪ್ರಗತಿ ಪರಿಶೀಲನಾ ಸಭೆಯನ್ನು ಮಾಡಬೇಕು ಅಂತೇಳಿ ತಮ್ಮ ಕಡೆ ವಿಷಯಗಳು ಮುಗಿಸಬೇಕು ನಾನು ಈ ಸಭೆಯನ್ನು ಕರೆದಿರೋದು. ನಾನು ನಿಮ್ಮ ಮೊದಲನೇ ಹೇಳೋದೇನಂತಂದರೆ ಕಡ್ಡಾಯವಾಗಿ ಸಭೆಗೆ ನೀವು